ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರು ಕಮೆಂಟ್ಸನ್ನು ಹಾಕಿದರೆ ಯಾವ ರೀತಿಯಾಗಿ ನಾವು ಎಕ್ಸಾಮ್ 3ಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಅದರ ಜೊತೆಗೆ ಬಹಳ ಜನ ಕಮೆಂಟ್ಸಲ್ಲಿ ಬಹಳ ಡೌಟ್ಸ್ಗಳನ್ನು ಕೇಳಿದರೆ, ಹಾಗಾಗಿ ಈ ವಿಡಿಯೋ ಲೆಂತಿ ಆಗಿರ್ಬೋದು, ಬೇಜಾರಾಗಬೇಡಿ, ಲೆಂತಿ ಆಗ್ಬೋದು ಆಯಿತಾ. ನಾನು ಕೊಟ್ಟಿರುವಂತಹ ನಾನು ಅಪ್ಲೋಡ್ ಮಾಡಿರುವಂತಹ 7 ಗಂಟೆ 5 ನಿಮಿಷದ ಆ ವಿಡಿಯೋ ಆನ್ಲೈನ್ ಅಪ್ಲಿಕೇಶನ್ಗಾಗಿ ಎಕ್ಸಾಮ್ 3 ಎನ್ರೋಲ್ಮೆಂಟ್ ಮಾಡಿಕೊಳ್ಳುವವರಿಗೂ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಪೇಜು ತೆರೆದುಕೊಳ್ಳುತ್ತದೆ ಆಯಿತಾ. ತೆರೆದುಕೊಳ್ಳುತ್ತದೆ ಅಂದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಫ್ಲೋ ಚಾರ್ಟ್ ಅಂತ ಕಾಣುತ್ತಾ ಇದ್ದಲ್ವ, ಅದ್ರ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಬೇಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು PDF ಕಾಪಿ ಒಂದು ಪೇಜ್ ಓಪನ್ ಆಗುತ್ತೆ. ಅದರಿಂದ ಏನು ಉಪಯೋಗ ಇಲ್ಲ. ತಾವುಗಳು ಕ್ಲಿಕ್ ಮಾಡಬೇಕಾಗಿರೋದು ಇಲ್ಲಿ ಅಪ್ಲಿಕೇಶನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಎಕ್ಸಾಮ್ 3 ಅಂತ ಇದೆ ಅಲ್ವಾ. ಫ್ರೆಶು, ರೆಗ್ಯುಲರು, ಫ್ರೆಶು, ಪ್ರೈವೇಟ್ ಏನೇನೋ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಿ ಸರ್, 1ನೇನ 2ನೇನ 3ನೇನ ಯಾವ್ದಾರ ಕ್ಲಿಕ್ ಮಾಡಿರಿ. ಈಗ ಕಾಣುತ್ತಾ ಇದಲ್ವ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಆಯಿತಾ. ನೋಡಿ, ಈಗ ಅಪ್ಲಿಕೇಶನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜು ಓಪನ್ ಆಗುತ್ತೆ. ಇದೆಲ್ಲದೂ ಕೂಡ ನಿಮಗಾಗಿ ನಾನು ಕ್ಲಿಕ್ ಮಾಡಿದೆ, ಈ ರೀತಿಯಾಗಿ ಪೇಜ್ ಓಪನ್ ಆಯಿತು. ಯಾವ ರೀತಿಯಾಗಿ, ಸೆಕೆಂಡ್ PUC ಎಕ್ಸಾಮಿನೇಷನ್ 3 ರಿಜಿಸ್ಟ್ರೇಷನ್ ಅಂತ. ಹಾಗಿದ್ರೆ ಇಲ್ಲೇನಿದೆ, ಈಗ ಎಂಟರ್ ಯುವರ್ PUC ಕರೆಂಟ್ ರಿಜಿಸ್ಟ್ರೇಷನ್ ನಂಬರ್. ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಹಾಲ್ ಟಿಕೆಟ್ ಮೇಲೆ ಎಕ್ಸಾಮ್ 1 ಎಕ್ಸಾಮ್ 2 ಎಲ್ಲ ಸೇಮೇ ಇರುವಂಥದ್ದು. ಆ ಒಂದು ಹಾಲ್ ಟಿಕೆಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಫಸ್ಟ್ ಬಾಕ್ಸಲ್ಲಿ. ನಂತರದಲ್ಲಿ ಇಲ್ಲಿ 3 ಬಾಕ್ಸ್ಗಳು ಕಾಣ್ತವೆ. ಒಂದರಲ್ಲಿ ಡೇಟು, ಮಂತು, ಇಯರು, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ DOB ಆಯಿತಾ. ಡೇಟು ಇಲ್ಲಿ ಸೆಲೆಕ್ಟ್ ಮಾಡಿ, ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಮಂತು ಸೆಲೆಕ್ಟ್ ಮಾಡಿ, ಯಾವ ತಿಂಗಳು, ಜಾನ್ವರಿ, ಫೆಬ್ರವರಿ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ, 1 2 3 ಯಾವುದು ಅಂತ. ಇಯರು ನಿಮ್ದು ಯಾವುದು, 1990 2000 2011 ಅದು ಯಾವುದೋ, 2000 ಯಾವುದು, 15 ಯಾವುದು ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಿ ಆಯಿತಾ. ಇದು ಈಗ ಆಲ್ರೆಡಿ ಫಿಲ್ ಇದೆ, ಯಾವುದು 2024 ಎಕ್ಸಾಮ್ 3 ಅಂತ. ಅಲ್ಲೇನು ತಾವುಗಳು ಟಚ್ ಮಾಡೋ ಅವಶ್ಯಕತೆ ಇರಲ್ಲ. ಇದಿಷ್ಟು ತುಂಬಿದ ಮೇಲೆ ಕೆಳಗಡೆ ನಿಮಗೆ ವ್ಯೂ ಅಂತ ಕಾಣ್ತಾ ಇದೆ ಅಲ್ವ ಎಲ್ಲರಿಗೂ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಲಸ ಮುಗೀತು ಅಂತಲೇ, ನಿಮ್ಮ ಸಂಪೂರ್ಣವಾಗಿ ಕೆಲಸನೇ ಆಯಿತು ಅಂತ. ಯಾಕಂದರೆ ಮುಂದಿನ ಪ್ರೊಸೆಸ್ ಏನು ಈಸಿಯಾಗಿರುತ್ತೆ. ಯಾವ ಸಬ್ಜೆಕ್ಟ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೇವ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಬೇಕು. ಅದೇ ಅಲ್ಲಿರುವಂಥದ್ದು ಹೌದು ಅಂತ ಕೊಡಬೇಕು. ಯಾಕಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಆಗ್ತಾ ಹೋದರೆ ಭಾಳ ಒಳ್ಳೆಯದು ಆಯಿತಾ. ಈ ರೀತಿಯಾಗಿ ಮಾಡೋದ್ರಿಂದ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಎಷ್ಟು ಸಬ್ಜೆಕ್ಟ್ ತಗೊಂಡಿದ್ರೋ ಅದರ ಮೇಲೆ ಬೇಸ್ ಮೇಲೆ ಬರುತ್ತೆ. ಓಕೆ ಅಂತ ಕೊಟ್ಕೊಂಡ್ರೆ ಇಲ್ಲಿಗೆ ಸಂಪೂರ್ಣವಾದ ಮಾಹಿತಿ ಮುಗಿಯುತ್ತೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನು ಕೇಳ್ತಾಯಿದ್ರು, ಸರ್ ನಾನು ಎಕ್ಸಾಮ್ 1 ಬರೆದೆ, 2 ಬರೆದೆ, 3 ಬರಿತಾ ಇದ್ದೀನಿ. ಹಾಗಿದ್ರೆ ಎಕ್ಸಾಮ್ 1 ಮಾರ್ಕ್ಸೇ ಜಾಸ್ತಿ ಆಗಿಬಿಟ್ರೆ ನಾನು ಮತ್ತೇನಾದರೂ ಮಾಡಬೇಕಾಗಿ ಕೂತ್ಕೊಂಡು ನಾನು ಅಂತ. ಏನು ನೀವು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ಆಟೋಮೆಟಿಕ್ಕಾಗಿ ಆನ್ಲೈನಲ್ಲೇ ಕಂಪ್ಯೂಟರ್ ಜನ್ರೇಟ್ ಮಾಡಿಕೊಂಡು ಯಾವ ಅಂಕಗಳು ಜಾಸ್ತಿ ಇದಾವೋ ಎಕ್ಸಾಮ್ 1 2 3 ಅಲ್ಲಿಂದ ತಾನೇ ಪಿಕ್ ಮಾಡ್ಕೊಳುತ್ತೆ, ತಾನೇ ಒಂದು ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡುತ್ತೆ. ಎಲ್ಲ ಕೆಲಸನೂ ಕೂಡ ಅದೇ ನಿರ್ವಹಿಸುತ್ತೆ. ರೋಬೋಟಿಕ್ ವರ್ಕು ನಡೆಯುತ್ತೆ ಸರ್ ಕಂಪ್ಯೂಟ್ರಲ್ಲಿ. ಆಟೋಮೆಟಿಕ್ ಎಲ್ಲದೂ ಕೂಡ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈಗ ಎಕ್ಸಾಮ್ 1 ಬರೆದಿರ್ತೀರ, ಎಲ್ಲ ಪಾಸ್ ಆಗಿದೆ. ಎಕ್ಸಾಮ್ 2 ಬರೀತೀರಾ, ಕಡಿಮೆ ಅಂಕ ಬಂದಿರುತ್ತೆ. ಎಕ್ಸಾಮ್ 3 ಬರೆಯೋದೇ ಇಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಎಕ್ಸಾಮ್ 1 ಎಕ್ಸಾಮ್ 2ನಲ್ಲಿ ಯಾವುದು ಅಂಕಗಳು ಜಾಸ್ತಿ ಇದಾವೋ ಅದನ್ನು ಕನ್ಸಿಡರ್ಡು ಕಂಪ್ಯೂಟ್ರೇ ಮಾಡ್ಕೊಂಡು, ಅದು ನೀವೇನು ಮಾಡೋ ಅವಶ್ಯಕತೆ ಇರಲ್ಲ. ಬರೆದು ಕೊಡೋದು ಅಥವಾ ನೀವು ಹೋಗಿ ಆನ್ಲೈನಲ್ಲಿ ಹುಡುಕುವಂಥದ್ದು ಏನೂ ಇರಲ್ಲ. ತಾನೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಈಗ ಎಕ್ಸಾಮ್ 1 ಬರೆದಿರ್ತೀರ, ಎಕ್ಸಾಮ್ 2 ಎಕ್ಸಾಮ್ 3 ಬರೆದಿರ್ತೀರ, ಎಕ್ಸಾಮ್ 2 3 ಕಡಿಮೆ ಅಂಕ ಆಗಿರುತ್ತೆ, ಎಕ್ಸಾಮ್ 3ನೇ ಜಾಸ್ತಿ ಆಗಿರುತ್ತೆ. ಆವಾಗ ಅದು ಎಕ್ಸಾಮ್ 1ನೇ ತಗೊಳುತ್ತೆ. ಈಗ ಎಕ್ಸಾಮ್ 1 2 ಎರಡೂ ಕೂಡ ಕಡಿಮೆ ಅಂಕ ಆಗಿರುತ್ತೆ, ಎಕ್ಸಾಮ್ 3 ಭಾಳ ಚೆನ್ನಾಗಿರುತ್ತೆ. ಆವಾಗ ಅದು ಎಕ್ಸಾಮ್ 3 ಕನ್ಸಿಡರ್ ಮಾಡ್ಕೊಳುತ್ತೆ. 6 ಸಬ್ಜೆಕ್ಟ್ ಅಲ್ಲಪ್ಪ, ಇಂಡಿವಿಜುವಲ್ ಆಗಿ ಯಾವುದರಲ್ಲಿ ಅಂಕಗಳು ಜಾಸ್ತಿ ಇದೆಯೋ ಅದನ್ನು ಅದು ಪಿಕ್ ಮಾಡ್ಕೊಳುತ್ತೆ. ಹೋಪ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮ್ಮ ಒಂದು ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.